ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಮತ್ತು ನನ್ನ ಒಂದು ಡೈಲಿ ರೋಟೀನ್ ವ್ಲಾಗ್ ಆಗಿರುತ್ತೆ. ಸೊ ನೀವು ಆಲ್ರೆಡಿ ನೋಡ್ತಾ ಇರೋ ಹಾಗೆ ಒಂದು ಪುಟ್ಟದಾಗಿ ಮನೆ ಮುಂದೆ ರಂಗೋಲಿ ಬಿಡಿಸಿದ್ದೀನಿ. ನೆಕ್ಸ್ಟು ಸ್ವಲ್ಪ ಹಬ್ಬಕ್ಕೆ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೋಬೇಕು. ರಜೆ ಹಾಕ್ಕೊಂಡಿದ್ದೀನಿ, ಅಂದರೆ ಹಬ್ಬಕ್ಕೆ ಅಂತಲೇ ರಜೆ ಹಾಕಿದ್ದೀನಿ. ನಮ್ಗೆ ಐ ಟಿ ಫೀಲ್ಡಲ್ಲೆಲ್ಲ ರಜೆ ಎಲ್ಲ ಕೊಡೋಲ್ಲ, ಸೊ ನಾವೇ ರಜೆ ಹಾಕ್ಕೋಬೇಕಾಗುತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ. ಸೊ ಇವತ್ತು ಪನ್ನೀರ್ ಬಟ್ರ್ ಮಸಾಲ ಮತ್ತು ಚಪಾತಿ ಮಾಡ್ಕೊಂಡಿದ್ದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ಇನ್ಮೇಲೆ ಈ ಶ್ರಾವಣ ಫುಲ್ ನಾನ್ ವೆಜ್ ಇರಲ್ವಲ್ಲ, ಸೊ ಪ್ರೋಟೀನ್ಸ್ಗೋಸ್ಕರ ಸ್ವಲ್ಪ ಪ್ರೋಟೀನ್ ರಿಚ್ ಇರೋವಂಥ ಪನ್ನೀರು, ಈ ಥರದ್ದೆಲ್ಲ ಸ್ವಲ್ಪ ಕಾಳು ಇಂಥದ್ದೆಲ್ಲ ಜಾಸ್ತಿ ಮಾಡ್ಕೋಬೇಕು ಅಂತ. ಸೊ ಶ್ರಾವಣ ಬರ್ತಾ ಇದ್ದಂಗೆ ಮನೆಯೆಲ್ಲ ಕ್ಲೀನಿಂಗ್ ಮಾಡೋದು ಇಂಥದ್ದೆಲ್ಲ ಸ್ಟಾರ್ಟ್ ಮಾಡ್ಕೊಬಿಡ್ತೀವಿ. ಎಸ್ಪೆಷಲಿ ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾ ಇದೆ ಅನ್ನೋಂಗೆ ಫುಲ್ ಎಲ್ಲಿಲ್ದಿರೋಂಥ ಒಂದು ಧೂಳು ಎಲ್ಲ ಆಚೆ ಬರುತ್ತೆ. ಅಂದರೆ ಸ್ಟೋನ್ ಕವರ್ಸು ಎಲ್ಲ ಹಂಗೆ ತುಂಬಿಸಿಟ್ಟಿರ್ತೀವಿ. ಬಟ್ ಶ್ರಾವಣ ಟೈಮಲ್ಲಿ ಅದೆಲ್ಲ ಹೊರಹಾಕುವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು. ಸೊ ಇವಾಗ ಫಸ್ಟ್ ನಾನು ಕಿಚನಿಂದನೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯೂಶ್ವಲಿ ನಾನು ಯಾವತ್ತೇ ನೀವು ನನ್ನ ಪ್ರೀವಿಯಸ್ 1-2 ಇಯರ್ಸಿಂದ ಫಾಲೋ ಮಾಡ್ಕೊಂಬಂದಿದ್ರೆ, ಸೊ ಶ್ರಾವಣ ಟೈಮಲ್ಲಿ ಕೆಲವೊಬ್ಬರು ಏನು ಮಾಡ್ತೀರಾ, ಫುಲ್ ಎಲ್ಲ ಮನೆಯಲ್ಲಿರೋಂಥ ಪಾತ್ರೆ ಎಲ್ಲ ಆಚೆ ಹಾಕಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬರ್ತೀರಲ್ವ. ನಾನು ಆ ಥರ ಮಾಡಲ್ಲ. ಸೊ ಫಾರ್ ಎಕ್ಸಾಂಪಲ್ ಕಿಚನ್ ಅಂತ ಅಂದರೆ ಟಾಪ್ ಸ್ಲ್ಯಾಬ್ಸ್ ಏನಿದೆಯಲ್ಲ ಅದನ್ನು ಮಾತ್ರ ಇಳಿಸ್ಕೊಂಡು ಅದನ್ನು ನೀಟಾಗಿ ಕ್ಲೀನ್ ಮಾಡಿಟ್ಟು ಮತ್ತೆ ಅದನ್ನು ಬಟ್ಟೆಯಲ್ಲಿ ಒರೆಸಿ ಮತ್ತೆ ಅದೇ ಪ್ಲೇಸಲ್ಲಿ ಇಟ್ಮೇಲೆ ಇನ್ನೊಂದು ಪಾರ್ಟ್ನ ಕ್ಲೀನ್ ಮಾಡ್ತೀನಿ. ಸೊ ಸಮವ್ ನನಗೆ ಎಲ್ಲ ಪಾತ್ರೆ ಒಂದೇ ಸಲ ಪೈಲಪ್ ಮಾಡ್ಕೊಂಬಿಟ್ರೆ ಟೆನ್ಷನ್ ಆಗಿಬಿಡುತ್ತೆ. ಅಯ್ಯೋ ಇಷ್ಟು ಮಾಡಬೇಕಾ ಅಂತ ಆ ಟೆನ್ಷನ್ಗೆ ಫಾಸ್ಟಾಗಿ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂಥರ ನನಗೂ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ. ಪಾರ್ಟ್ ಬೈ ಪಾರ್ಟ್ ಅದನ್ನು ಮುಗಿಸಿ ಇನ್ನೊಂದು ಮಾಡೋದ್ರಿಂದ. ಸೊ ಒಂದು ವೇಳೆ ನಾನು ಮಧ್ಯದಲ್ಲಿ ನಂಗೆ ಸುಸ್ತಾಗಿ ಇಲ್ಲ ಮಾಡೋಕ್ಕಾಗಲ್ಲ ಅಂದ್ರೂ ಅಲ್ಲಿಗೆ ಸ್ಟಾಪ್ ಮಾಡ್ಬೋದು, ಯಾಕಂದರೆ ಎಲ್ಲ ನಾವು ಇಳಿಸಿರಲ್ಲ. ಸೊ ಆ್ಯಕ್ಚುಲಿ ಇವತ್ತು ಜಸ್ಟ್ ಕಿಚನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಬೇಕು ಸಕ್ಸಸ್ಫುಲಿ ಎಷ್ಟಾಗುತ್ತೆ ಅಂತ. ಬಟ್ ಸ್ಟಿಲ್ ನನ್ನ ಟಾರ್ಗೆಟ್ ಕಿಚನ್ ಅಂತ ಇಟ್ಟಿದ್ರೆ ಸಹ ಕಿಚನಲ್ಲಿರೋ ಅಂಥ ಐಟಮ್ಸ್ ಎಲ್ಲ ನಾನು ಆಚೆ ತೆಗಿಯಲ್ಲ. ಪಾರ್ಟ್ ಬೈ ಪಾರ್ಟೇ ಯಾವತ್ತೂ ಅಷ್ಟೇ ಹಿಂಗೆ ಮಾಡ್ಕೊಳ್ತೀನಿ. ಸೊ ಸೇಫರ್ ಸೈಡ್ ಇರ್ತೀನಿ. ಒಂದು ವೇಳೆ ನನಗೆ ಆಗಲ್ಲ ಅಂದಾಗ ಅಲ್ಲಿಗೆ ಸ್ಟಾಪ್ ಮಾಡಿ ನೆಕ್ಸ್ಟ್ ದಿನ ಕಂಟಿನ್ಯೂ ಮಾಡ್ತೀನಿ. ಮಗ ಇಲ್ಲೆಲ್ಲ ಹೆಲ್ಪ್ ಮಾಡ್ತಿದ್ದಾನೆ. ಲಾಸ್ಟ್ ಇಯರೆಲ್ಲ ನಾನು ಈ ಥರ ಈ ಗ್ಲಾಸ್ದು ಜಾರ್ಸು ಇಂಥದನ್ನೆಲ್ಲ ಡಿಶ್ ವಾಷರಲ್ಲಿ ಹಾಕಿದ್ದೆ. ಬಟ್ ಈ ಸಲ ಇಲ್ಲ, ನಾನೇ ಅದು ನಾನು ಸ್ಕ್ರಬ್ ಎಲ್ಲ ಮಾಡಿ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡೋಣ ಅಂತ, ಹೆಂಗೂ ಫ್ರೀ ಇದ್ದೀನಲ್ವ ಅಂತ ಇವತ್ತೆಲ್ಲ ಸ್ಕ್ರಬ್ ಮಾಡಿಕೊಂಡು ನಾನೇ ಎಲ್ಲ ಒಂದು ಕಡೆ ಕ್ಲೀನ್ ಮಾಡಿ ಒಂದೊಂದು ಪಾರ್ಟೇ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಈ ಕೌಂಟ್ರ್ ಟಾಪು ಮತ್ತು ಈ ಒಂದು ಫ್ರಿಡ್ಜ್ ಮೇಲೆ ಇದೆಯಲ್ಲ ಇದೆಲ್ಲ ನೀಟಾಗಿ ಲ್ಯಾಡರ್ ಹಾಕ್ಕೊಂಡು ಎಲ್ಲ ಒರೆಸ್ಕೊಂಡು ಇವಾಗ ನೀಟಾಗಿ ಮತ್ತೆ ಅದರಲ್ಲಿ ಯಾವುದಾದ್ರೂ ಪಾರ್ಟ್ ಹಾಕಿ ಜೋಡಿಸಿಟ್ಬಿಟ್ಟಿದ್ದೀನಿ. ಸೊ ಯೂಶ್ವಲಿ ಎಲ್ಲ ತೊಳೆದ್ಮೇಲೆ ಒಂದು ಸಲ ಅಮ್ಮ ಮನೆಯಲ್ಲೆಲ್ಲ ಒಣಗಾಕ್ತಾರೆ ಬಿಸಿಲಿಗೆ. ಬಟ್ ಇದು ನಾನು ಒಂದು ಒಣ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು, ಒಂದು 1/2 hour ಅಷ್ಟೇ ಒಣಗಾಕ್ಬಿಟ್ಟಿರ್ತೀನಿ. ಆಲ್ರೆಡಿ ಡ್ರೈ ಆಗಿರುತ್ತೆ. ಸೊ ನೆನ್ನೆ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದರಲ್ಲಿ 2 ಡೇಸ್ದು ವ್ಲಾಗ್ ಇದೆ. ಅಂದರೆ 2 ಡೇಸ್ ಕ್ಲೀನಿಂಗ್ ಇಟ್ಕೊಂಡಿದ್ದೆ, ಮನೆ ಫುಲ್ಲು ಕ್ಲೀನ್ ಮಾಡಬೇಕು ಅಂತ. ಸೊ ಮೇಯ್ನ್ ಫಸ್ಟ್ ನಾನು ಯಾವಾಗೂ ಕ್ಲೀನ್ ಸ್ಟಾರ್ಟ್ ಮಾಡೋದೇ ಕಿಚನಿಂದ. ಏಕೆಂದರೆ ನಾವು ಏನೇ ಒಂದು ನೈವೇದ್ಯ ಆಗಲಿ ಏನೇ ಒಂದು ಪ್ರಸಾದ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಬೇಕಂದ್ರೆ ಫಸ್ಟು ಕಿಚನ್ ನೀಟಾಗಿ ಬಿಡಬೇಕು. ಅದಕ್ಕೆ ಒಂದು ಫುಲ್ ಹೋಲ್ ಡೇ ತಗೊಳ್ತು. ಇಷ್ಟು ನಂದು ಪುಟಾಣಿ ಕಿಚನ್ ಇದ್ರೂ ಇದರಲ್ಲಿ ಎಷ್ಟು ಐಟಮ್ಸ್ ಇತ್ತಂದರೆ ನಾನು ಇಷ್ಟು ಏನಕ್ಕೆ ತೊಗೊಂಡೆ ಅಂತ ಅನಿಸ್ಬಿಡ್ತು ಕ್ಲೀನ್ ಮಾಡೋವಾಗ. ಏಕೆಂದರೆ ಎಷ್ಟು ಅಂದರೆ ದೊಡ್ಡ ದೊಡ್ಡ ಪಾತ್ರೆಗಳು ಒಂಥರ ಬೇಗ ಆಗೋಗುತ್ತೆ ಅನಿಸುತ್ತೆ. ಈ ಚಿಕ್ಕ ಚಿಕ್ಕದು ಪುಟಾಣಿದು ಏನೇನು ಜಾರ್ಸ್ ಇರುತ್ತಲ್ಲ ಅದು ತುಂಬ ಟೈಮ್ ತೊಗೊಳುತ್ತೆ ಕ್ಲೀನಿಂಗಿಗೆ ಅಂತ ನನಗನ್ನಿಸ್ತು ಕ್ಲೀನ್ ಮಾಡೋವಾಗ. ಸೊ ಫೈನಲಿ ನೋಡ್ತಾ ಇರ್ಬೋದು ಎಲ್ಲ ಉಳಿತಾ ಇದೆ ಕಿಚನ್ ಫುಲ್ಲು. ಈ ಥರ ಕ್ಲೀನಿಂಗ್ ಮಾಡಿ ನೆಕ್ಸ್ಟ್ ಡೇ ಅಡುಗೆ ಮಾಡ್ತೀವಲ್ವ, ಅವಾಗ ಸಖತ್ ಖುಷಿ ಅನಿಸುತ್ತೆ. ಯಾಕಂದರೆ ಎಲ್ಲಿ ನೋಡಿದ್ರೂ ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ ಮತ್ತು ಫುಲ್ ಏನಂತಾರೆ ಕ್ಲೀನಾಗಿರುತ್ತೆ. ಅದನ್ನೆಲ್ಲ ತೊಗೊಂಡು ಆವಾಗ ಥಿಂಕ್ ಮಾಡ್ತೀವಿ ಮುಟ್ಟೋದಾ ಬೇಡ ಅಂತ. ಬೇರೆ ಟೈಮಲ್ಲೆಲ್ಲ ತೇವ ಮತ್ತು ಏನಾರ ಕೈಯಲ್ಲಿದ್ರೂ ಹಂಗೆ ಜಾರ್ಸ್ನ ಮುಟ್ತಾ ಇರ್ತೀವಿ, ತೆಗಿತಾ ಇರ್ತೀವಿ, ಮಾಡ್ತಾ ಇರ್ತೀವಿ. ಬಟ್ ಈ ಕ್ಲೀನಿಂಗ್ ಮಾಡಿದ ನೆಕ್ಸ್ಟ್ ಡೇ ಅಂತೂ ಆ ಜಾರ್ಸ್ ಮುಟ್ಟಿದ್ರೆ ಎಲ್ಲಿ ಗಲೀಜಾಗುತ್ತೋ ಅಂತ ಒಂದು ಬಟ್ಟೆ ಎತ್ಕೊಂಡು ಒರೆಸೋದು, ಈ ಥರ ಎಲ್ಲ ಮಾಡ್ತಾ ಇರ್ತೀನಿ. ಐ ಡೋಂಟ್ ನೋ ನೀವು ಹಿಂಗೆ ಮಾಡ್ತೀರಾ ನಂಗೆ ಗೊತ್ತಿಲ್ಲ. ಬಟ್ ನಾನು ಮಾತ್ರ ಕ್ಲೀನ್ ಮಾಡಿದ ನೆಕ್ಸ್ಟ್ ಡೇ ಸ್ವಲ್ಪ ಕೇರ್ಫುಲ್ಲಾಗಿ ಎಲ್ಲ ಜಾರ್ಸ್ನ ಎಲ್ಲ ಮುಟ್ತೀನಿ.
ಸೊ ಇಲ್ಲಿ ಕಿಚನ್ ಫುಲ್ಲು ಕ್ಲೀನಾಗಿದೆ. ಇದು ನೆಕ್ಸ್ಟ್ ಡೇದು ವ್ಲಾಗು. ಈ ಒಂದು ಕೌಂಟರ್ ಟಾಪ್ ಬಗ್ಗೆ ತುಂಬ ಜನ ಕೇಳಿದ್ದೀರಾ. ಇದ್ರದ್ದು ಲಿಂಕ್ ಬೇಕಾದ್ರೆ ನಾನು ಆ್ಯಡ್ ಮಾಡಿರ್ತೀನಿ. ತುಂಬ ರೀಸನಬಲ್ ಪ್ರೈಸಲ್ಲೇ ತೊಗೊಂಡಿದ್ದು ಮೀಶೋಲಿ. ಈ ಥರ ಒಂದು ಕೌಂಟರ್ ಟಾಪ್ ಮೇಲೆ ಇದು ಇಡೋದ್ರಿಂದ ಏನಾಗುತ್ತೆ ಅಂದರೆ ಜಾರ್ಸ್ ಒಂದು ಕಡೆ ಆರ್ಗನೈಸ್ ಆಗಿರುತ್ತೆ. ಮತ್ತು ಏನಂದರೆ ಎಲ್ಲನೂ ವಿಸಿಬಲ್ ಇರುತ್ತೆ. ಒಂದ್ರ ಹಿಂದೆ ಒಂದಿದ್ರೆ ಕಾಣಿಸಲ್ಲ. ಬಟ್ ಈ ಥರ ಸ್ಟೆಪ್ ಬೈ ಸ್ಟೆಪ್ ಜೋಡಿಸ್ಕೊಳ್ಳೋದ್ರಿಂದ ಇದನ್ನು ನೀವು ಕೌಂಟರ್ ಟಾಪ್ ಮೇಲೆ ಜಸ್ಟ್ ಹಿಂಗೆ ಇಡ್ಬೋದು. ಸಖತ್ ಕ್ಯೂಟಾಗಿ ಕಾಣುತ್ತೆ. ಇಲ್ಲಾಂದರೆ ನಾನು ಕ್ಯಾಬಿನೆಟಲ್ಲಿ ಹೆಂಗೆ ಇಟ್ಟಿದ್ದೀನಲ್ವ ಶೆಲ್ಫ್ಸಲ್ಲಿ, ಆ ಥರನೂ ನೀವು ಇದನ್ನು ಯೂಸ್ ಮಾಡ್ಬೋದು. ತುಂಬಾ ನನಗೆ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಇವತ್ತು ಹಾಲೆಲ್ಲ ಕ್ಲೀನ್ ಮಾಡಿದ್ದೀನಿ. ಇದ್ರ ಮೇಲೆ ಇರೋ ಮ್ಯಾಟ್ಸ್ ಎಲ್ಲ ಇತ್ತಲ್ವ, ಗ್ರಾಸ್ ಮ್ಯಾಟ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಆಚೆ ಒಣಗಾಕಿದ್ದೀನಿ. ಅಂದರೆ ಇವಾಗೆಲ್ಲ ಕ್ಲೀನ್ ಮಾಡಿದ್ಮೇಲೆ ನಾನು ಆ್ಯಕ್ಚುಲಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ಕ್ಲೀನಿಂಗ್ ಟೈಮಲ್ಲೇ ನನ್ನ ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳೋಕ್ಕಾಗಲಿಲ್ಲ. ಅದಕ್ಕೆ ಕ್ಲೀನೆಲ್ಲ ಆದಮೇಲೆ ತೋರಿಸ್ತಾ ಇದ್ದೀನಿ. ಈ 2 ತಾವರೆ ಹೂವು ನೆಕ್ಸ್ಟು ದೇವ್ರ ಕೈಯಲ್ಲಿರುತ್ತೆ ಹಬ್ಬದ ದಿನ. ಅದಕ್ಕೆ ನೀಟಾಗೆಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಸೊ ಯೂಶ್ವಲಿ ನಾನು ಏನೇ ಒಂದು ವಸ್ತು ತೊಗೊಂಡ್ರೂ ಅದನ್ನು ರಿಯೂಸ್ ಮಾಡ್ತೀನಿ. ಅಂದರೆ ಈ 2 ತಾವರೆ ಹೂವು ಏನಿದೆಯಲ್ಲ, ಇದು ಯೂಶ್ವಲಿ ಇಲ್ಲಿ ಹಾಲಲ್ಲಿ ಈ ಥರ ಶೋಪೀಸ್ ಥರ ಇಟ್ಟಿರ್ತೀನಿ. ಹಬ್ಬದ ದಿನ ಮಾತ್ರ ತೆಗೆದು ದೇವ್ರದ್ದು 2 ಕೈಯಲ್ಲಿ ಹಿಂದೆ ಇಟ್ಟಿರ್ತೀನಿ. ಆಲ್ರೆಡಿ ನಾನು ಒಂದು ಶಾರ್ಟಲ್ಲಿ ಹಬ್ಬದ ಈ ವರ್ಷದ ಡೆಕೋರೇಷನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾಯಿದ್ರು, ಅಂದರೆ ಈ ವರ್ಷ ಡೆಕೋರೇಷನ್ ಯಾವ ರೀತಿ ಇದೆ ನಾವು ನೋಡಬೇಕು, ಅದೊಂದು ಶಾರ್ಟ್ ಆದರೂ ಅಪ್ಲೋಡ್ ಮಾಡಿ ವ್ಲಾಗ್ ಮಾಡೋದಕ್ಕೆ ಟೈಮ್ ಆದರೆ ಅಂದರು. ಅದಕ್ಕೆ ಒಂದು ಜಸ್ಟ್ ಗ್ಲಿಂಪ್ಸ್ ಆಗಿ ಫುಲ್ ಸೆಲೆಬ್ರೇಷನ್ನ ಒಂದು ಶಾರ್ಟ್ ಥರ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಒಂದು ಸಲ ಹೋಗಿ ಚೆಕ್ ಮಾಡಿ ಆಯಿತಾ. ಸೊ 2 ಡೇಸಲ್ಲಿ ಆಲ್ಮೋಸ್ಟ್ ಮನೆಯೆಲ್ಲ ಕ್ಲೀನಾಗಿದೆ. ರೀಸೆಂಟಾಗಿ ನಾನೊಂದು ಬೆಡ್ ಸ್ಪ್ರೆಡ್ ತೊಗೊಂಡಿದ್ನಲ್ವ, ಅದು ಹಾಕಿದಾಗ ತೋರಿಸ್ತೀನಿ ಅಂದಿದ್ದೆ. ಸೊ ಇದು ನೆನ್ನೆ ಹಾಕಿರೋದು ನೋಡಿ, ಈ ಥರ ಕಾಣುತ್ತೆ. ಲೈಕ್ ಕಾಟನ್ ಆಗಿರೋದ್ರಿಂದ ತುಂಬ ಕಂಫರ್ಟಬಲ್ ಆಗಿದೆ. ಬಟ್ ವಾಶ್ ಮಾಡಿದ್ಮೇಲೆ ಏನು ಅಂದರೆ ಕ್ವಾಲಿಟಿ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಬಟ್ ಸೇಮ್ ಮೆಟೀರಿಯಲೇ ಆಲ್ರೆಡಿ ನಾನು ತೊಗೊಂಡಿದ್ದೀನಿ. ಸೊ ಅದು ನನಗೆ ಇಷ್ಟ ಆಗಿ ಇದು ಇನ್ನೊಂದು ಕಲರ್ ತೊಗೊಂಡಿದ್ದೀನಿ ಅಷ್ಟೇ. ಸೊ ಇವಾಗ ಹಬ್ಬಕ್ಕೆ ಇನ್ನು ಕಿಚನೆಲ್ಲ ಕ್ಲೀನ್ ಆಯ್ತಲ್ಲ, ಸ್ವಲ್ಪ ಪ್ರಸಾದ ಈ ಥರದ್ದು ಏನಾದರೂ ನೈವೇದ್ಯಕ್ಕೆ ಇಡೋಕ್ಕೆ ಮಾಡ್ಕೊಳ್ಳೋಣ ಅಂತ. ಯೂಶ್ವಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನ್ನ ಮಕ್ಳಿಗೂ ಇಷ್ಟ, ತುಂಬಾ ಇಷ್ಟಪಟ್ಟು ತಿಂತಾರೆ ಚಕ್ಲಿ ಮತ್ತು ಕರ್ಜಿಕಾಯಿ. ಈ 2 ಮಾಡ್ಕೊಂಬಿಡೋಣ ಅಂತ. ಯಾಕಂದರೆ ಉಂಡೆಗಳು ಎಲ್ಲ ಬೇಕಾದರೆ ಒಂದು ಹಾಫ್ ಆನ್ ಅವರಲ್ಲಿ ಮಾಡ್ಕೊಬೋದು. ಬಟ್ ಈ ಚಕ್ಲಿ ಮತ್ತು ಕರ್ಜಿಕಾಯಿ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್. ವೀಕೆಂಡ್ ಇದನ್ನು ಮಾಡ್ಕೊಂಬಿಟ್ರೆ ವೀಕ್ ಡೇಸಲ್ಲಿ ಉಂಡೆ ಈ ಥರ ಮಾಡ್ಕೊಳ್ಳೋಣ ಅಂತ ಸ್ಯಾಟರ್ಡೆ ಸಂಡೇ ಇಟ್ಕೊಂಡಿದ್ದೆ ಕ್ಲೀನಿಂಗ್ ಫುಲ್ಲು. ಸೊ ಇವಾಗ ಚಕ್ಲಿ ಮಾಡ್ತಾಯಿದ್ದೀನಿ. ಸೊ ಆಲ್ರೆಡಿ ನಾನು ಚಕ್ಲಿದು, ಕರ್ಜಿಕಾಯ್ದು ಮತ್ತು 1-2 ಥರ ಉಂಡೆದು ಎಲ್ಲ ರೆಸಿಪಿ ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಬೇಕಾದರೆ ಅದರದ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಯಾಕಂದರೆ ಎಷ್ಟೊಂದು ಜನ ರೆಸಿಪಿ ಶೇರ್ ಮಾಡಿ ಅಂತ ಕೇಳ್ತೀರಾ. ಜಸ್ಟ್ ರೆಸಿಪಿ ಅಂತಲೇ ಒಂದು ವ್ಲಾಗ್ ಮಾಡಿದ್ದೀನಿ ಈ ಒಂದು 5 ಥರ ನೈವೇದ್ಯಗಳದ್ದು. ಸೊ ಅದರದ್ದು ಬೇಕಾದರೆ ಲಿಂಕ್ ಮಾಡಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಇಲ್ಲಿ ಜಸ್ಟ್ ಗ್ಲಿಮ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ, ರೆಸಿಪಿ ಏನು ಶೇರ್ ಮಾಡ್ತಾಯಿಲ್ಲ. ಸೊ ಚಕ್ಲಿ, ನಿಪ್ಪಟ್ಟು, ಕರ್ಜಿಕಾಯಿ ಇದು 3 ಕಂಪಲ್ಸರಿ ಯಾವಾಗೂ ಮಾಡ್ಕೊಳ್ತಿದ್ದೆ. ಬಟ್ ಈ ವರ್ಷ ಲೈಕ್ ಜಸ್ಟ್ ಚಕ್ಲಿ ಮತ್ತು ಕರ್ಜಿಕಾಯಿ ಮಾಡ್ಕೊಳ್ತಾ ಇದ್ದೀನಿ. ಉಂಡೆಗಳು ಮಾಡ್ಕೊಳ್ಳೋಕೆ ಟೈಮ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಆಫೀಸಲ್ಲೂ ಸ್ವಲ್ಪ ಕೆಲಸ ಜಾಸ್ತಿ ಇದೆ. ನಾನೇನು ಲೈಕ್ 1 ವೀಕ್ ಆ ಥರ ಎಲ್ಲ ಏನು ರಜೆ ಹಾಕ್ಕೊಂಡಿಲ್ಲ. ಸೊ ಹಬ್ಬದ ಟೈಮಲ್ಲಿ ಏನಾಗುತ್ತೋ ಆವಾಗ ಟೈಮಿಂಗ್ಸ್ ನೋಡಿಕೊಂಡು 1 ದಿನ ಇಲ್ಲ 2 ಡೇಸಲ್ಲಿ ಬೇರೆ ಏನಾನ ನೈವೇದ್ಯ ಬೇಕಾದ್ರೆ ಮಾಡ್ಕೊಳ್ಳೋಣ ಅಂತ ಇವತ್ತು ಟೈಮ್ ಕನ್ಸ್ಯೂಮಿಂಗ್ ಇರೋಂಥ ರೆಸಿಪೀಸ್ ಅಷ್ಟೇ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಒಂದು ಗನ್ ಸಿಗುತ್ತೆ. ಈ ಚಕ್ಲಿ ಎಲ್ಲ ಒತ್ತೋದು ಟ್ರೆಡಿಷ್ನಲ್ ಮೆಥಡ್ ಇರುತ್ತಲ್ವ, ಅದರಂತೂ ತುಂಬ ಕಷ್ಟ. ಸೊ ಅದಕ್ಕೆ ಈ ಥರ ಒಂದು ಗನ್ ತೊಗೊಂಬಿಟ್ಟಿದ್ದೀನಿ. ಇದರಲ್ಲಂತೂ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಹೋಗುತ್ತೆ. ಸೊ ಇತ್ತೀಚೆಗೆ ಅಂತೂ ನಂದು ವ್ಲಾಗ್ಸ್ ಅಪ್ಲೋಡ್ ಮಾಡಿದಾಗ ಈ ಯೂಟ್ಯೂಬ್ದು ಒಂದು ಫೀಚರ್ ಬಂದಿದೆ, AI ಫೀಚರು. ಅಂದರೆ ನಾನು ಏನಾರ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರೋದನ್ನು ಆಟೋಮೆಟಿಕ್ಕಾಗಿ ಅದು ಆ ಪ್ರಾಡಕ್ಟ್ಸ್ನ ಟ್ಯಾಗ್ ಮಾಡ್ತಾಯಿದ್ದೆ ನನ್ನ ವ್ಲಾಗ್ಸಲ್ಲಿ. ನನಗೆ ಶಾಕ್ ಆಯಿತು. ಯಾಕಂದರೆ ಎಷ್ಟೊಂದು ನಾನು ಯೂಶ್ವಲಿ ನಾನು ಏನಾದರೂ ಪ್ರಾಡಕ್ಟ್ದು ಲಿಂಕ್ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೀನಿ. ಬಟ್ ಇತ್ತೀಚೆಗೆ ಏನಾಗಿದೆ ಅಂದರೆ ನನ್ನದು ವ್ಲಾಗ್ಸ್ ಮೇಲೆ ಆ ಪ್ರಾಡಕ್ಟ್ ಟ್ಯಾಗ್ ಆಗಿರುತ್ತೆ. ನನಗೆ ಅದೇ ಏನಿದು ನಾನು ಆ್ಯಡೇ ಮಾಡಿಲ್ಲ, ಅಂದರೆ ಟ್ಯಾಗ್ ಆಗಿದೆ ಅಂತ ಚೆಕ್ ಮಾಡಿದೆ. ಆಮೇಲೆ ನೋಡಿದ್ರೆ ನೋಟಿಫಿಕೇಷನ್ಸ್ ಬರುತ್ತೆ ಆಟೋ ಟ್ಯಾಗ್ಡ್ ಅಂತ. ಸೊ ಇವಾಗ AI ಬಂದುಬಿಟ್ಟಂತೂ ನಾವು ಪ್ರಾಡಕ್ಟ್ಸ್ ಏನು ಯೂಸ್ ಮಾಡ್ತಿರೋ ವಿಡಿಯೋಸಲ್ಲಿ ಅದೇ ಫೈಂಡ್ ಔಟ್ ಮಾಡಿ ಡ್ರೆಸ್ಸಸ್ ಆಗಲಿ ಪ್ರಾಡಕ್ಟ್ಸ್ ಆಗಲಿ ಆಟೋಮೆಟಿಕ್ಕಾಗಿ ಟ್ಯಾಗ್ ಮಾಡ್ತಾಯಿದೆ. ಅಂದರೆ ಎಷ್ಟು ಯೂಸ್ಫುಲ್ ಅಲ್ಲ ಇದು. ನಾವು ರೆಕಮೆಂಡ್ ಮಾಡಲಿಲ್ಲ ಅಂದ್ರೂ ಯೂಟ್ಯೂಬೇ ರೆಕಮೆಂಡ್ ಮಾಡುತ್ತೆ ವ್ಯೂವರ್ಸ್ಗೆ. ಮತ್ತು ನಾವು ಲಿಂಕ್ ಶೇರ್ ಮಾಡಲಿಲ್ಲ ಅಂದರೆ ಅದೇ ಆಟೋಮೆಟಿಕ್ಕಾಗಿ ಅದರದ್ದು ಐಡೆಂಟಿಫೈ ಮಾಡಿ ಶೇರ್ ಮಾಡುತ್ತೆ. ಸೊ ನನಗಂತೂ ಅದೊಂದು ಯೂಸ್ಫುಲ್ ಫೀಚರ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ದಿನ ಆಗಿದ್ದರೆ ನಾವು ಪ್ರಾಡಕ್ಟ್ಸ್ ಎಲ್ಲ ತೊಗೊಂಡು ಅದ್ರದ್ದು ಲಿಂಕ್ಸ್ ನಮ್ಮ ಹತ್ರನೂ ಕೆಲವೊಂದು ಸಲ ಏನಾಗುತ್ತೆ ಇರಲ್ಲ. ಅಂಥ ಟೈಮಲ್ಲಿ ಅವ್ರು ಕೇಳಿದಾಗ ನಾವು ಹೋಗಿ ಸರ್ಚ್ ಮಾಡಿ ಹಾಕಬೇಕಾಗತ್ತೆ.
ಬಟ್ ನಾವು ಹೇಳಿದಿರನೇ ಹಾಕ್ದಿರನೇ ಯೂಟ್ಯೂಬೇ ರೆಕಮೆಂಡ್ ಮಾಡಿ ಅಟ್ಯಾಚ್ ಮಾಡುತ್ತೆ ಅಂದರೆ ನಂಗೆ ಅದು ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು. ಸೊ ಇಲ್ಲಿ ಸ್ಯಾರಿ ಡ್ರೇಪಿಂಗ್ ಎಲ್ಲ ಮಾಡ್ಕೊಂಬಿಡ್ತಾಯಿದ್ದೀನಿ ದೇವ್ರಿಗೆ, ಅಂದರೆ ಕಳಶ ಸ್ಥಾಪನೆ ಎಲ್ಲ ಹಬ್ಬದ ದಿನ ಮಾಡ್ಕೊಂಡ್ರು. ಸೊ ಯೂಶ್ವಲಿ ಟೈಮ್ ಕನ್ಸ್ಯೂಮಿಂಗ್ ಅಂದರೆ ಈ ಥರ ಸ್ಯಾರಿ ಉಡ್ಸೋದು. ಈ ಸ್ಯಾರಿ ಡ್ರೇಪಿಂಗ್ದು ಅಷ್ಟೇ ನಾನು ಯಾವ ರೀತಿ ಉಡ್ಸೋದು ಅಂತ ಅಂದರೆ ನನ್ನ ಒಂದು ಸ್ಟೈಲಲ್ಲಿ ನಾನು ಶೇರ್ ಮಾಡಿದ್ದೀನಿ. ಇದರಲ್ಲೇ ತುಂಬ ಥರ ಉಡಿಸ್ತಾರೆ. ಸಮವ್ ನನಗೆ ಇದು ಈಸಿ ಅಂತ ಅನ್ನಿಸ್ತು. ಸೊ ನಾನು ಇದನ್ನೇ ಪ್ರತಿ ವರ್ಷ ಇದೇ ಥರ ಫಾಲೋ ಮಾಡ್ತೀನಿ. ಸೊ ಇದ್ರದ್ದು ಕ್ವಿಕ್ಕಾಗಿ ಗ್ಲಿಮ್ಸ್ ಆ್ಯಡ್ ಮಾಡಿರ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಬೇಕಾದರೆ ನನ್ನ ಪ್ರೀವಿಯಸ್ ಇಯರ್ ವ್ಲಾಗಲ್ಲಿ ಚೆಕ್ ಮಾಡಿ. ಸೊ ಸೇಮ್ ಇದೇ ಥರನೇ ಅಲ್ಲೂ ಅವತ್ತೂ ನಾನು ತೋರಿಸಿರೋದು ಸೇಮ್ ಪ್ಯಾಟರ್ನೇ ಉಡಿಸಿರೋದು. ಸೊ ಈಸಿಯಾಗಿ ಕ್ವಿಕ್ಕಾಗಿ ಒಂದು ಹಾಫ್ ಆನ್ ಅವರಲ್ಲಿ ಸ್ಯಾರಿ ಉಡಿಸ್ಬಿಡ್ಬೋದು. ಸೊ ಇನ್ನೂ ಲೈಕ್ ಬೇಗನೆ ಉಡಿಸ್ಬೋದು, ಬಟ್ ಸಮ್ಟೈಮ್ಸ್ ಏನಾಗುತ್ತೆ ಅದು ಪ್ಲೇಟ್ಸ್ ಇಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ನಾನು ಆಲ್ರೆಡಿ ತೋರಿಸ್ದಾಗೆ ತಾವರೆ ಹೂವು ನೋಡಿ ಇಲ್ಲಿ ಹಿಂದೆ ಈ ಥರ 2 ಕೈಯಲ್ಲೂ ದೇವ್ರಿಗೆ ಇಟ್ಟಿದ್ದೀನಿ. ಸೊ ಇದು ರಿಯೂಸ್ ಮಾಡ್ತಾ ಇರ್ತೀನಿ. ಪ್ರತಿ ವರ್ಷವೂ ಈ ತಾವರೆ ಹೂವನ್ನ ಒಂದು ಸಲ ಕ್ಲೀನ್ ಮಾಡಿ ಈ ಥರ ದೇವ್ರಿಗೆ ಕೈಯಲ್ಲಿ ಇಡ್ತೀನಿ. ಆ್ಯಕ್ಚುಲಿ ಇದರಲ್ಲಿ 4 ಕೈ ಬರುತ್ತಲ್ವ, ಆ ಥರದ್ದು ಸಿಗುತ್ತಂತೆ. ಬಟ್ ಸಮವ್ ನಾನು ಬ್ಲೌಸ್ ಪೀಸ್ ಇರುತ್ತಲ್ವ ಅದನ್ನೇ ಯೂಸ್ ಮಾಡಿಕೊಂಡು 4 ಹ್ಯಾಂಡ್ಸ್ ಥರ ಮಾಡಿಬಿಡ್ತೀನಿ. ಸೊ ಯೂಶ್ವಲಿ ಸ್ಯಾರಿ ಡ್ರೇಪಿಂಗ್ ಈಸಿ ಆಗಬೇಕಂದ್ರೆ ಸ್ಟ್ಯಾಂಡು ಈ ಥರದ್ದೆಲ್ಲ ತೊಗೊಂಡು ಓಡಿಸ್ತಾರೆ. ಬಟ್ ನನಗೆ ಮತ್ತೆ ಅದು ಸ್ಟೋರೇಜು ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನಾನೇ ಓನಾಗಿ ಮನೇಲಿರೋ ಪಾತ್ರೆ ಎಲ್ಲ ತಗೊಂಡು ಯೂಸ್ ಮಾಡಿಕೊಂಡು ಸ್ಟ್ಯಾಂಡ್ ಪ್ರಿಪೇರ್ ಮಾಡಿಬಿಟ್ಟು ಈ ಥರ ಉಡಿಸ್ಬಿಡ್ತೀನಿ. ಸೊ ಯೂಶ್ವಲಿ ಗಣಪತಿ ಎಲ್ಲ ತಂದಾಗ ಮುಚ್ಚಿಡ್ತೀವಲ್ವ, ನಮ್ಮ ಹಸ್ಬೆಂಡ್ ಅದೇ ಥರ ಅಂದ್ಕೊಂಡು ಇಲ್ಲಿ ಲಕ್ಷ್ಮಿಗೆ ಸ್ಯಾರಿ ಎಲ್ಲ ಉಡಿಸ್ಬಿಟ್ಟಿದ್ದೀನಿ ಇಷ್ಟು ಬೇಗ ಅಂತ ಆಲ್ರೆಡಿ ಕ್ಲೋಸ್ ಮಾಡಿ ಇಟ್ಬಿಟ್ಟಿದ್ದಾರೆ. ನಾನು ಹಂಗೂ ಹೇಳ್ದೆ, ಇದು ಲಕ್ಷ್ಮಿಗೆಲ್ಲ ಏನು ಅನ್ವಯಿಸಲ್ಲ, ಇನ್ನೂ ಮುಖವಾಡ ಎಲ್ಲ ಏನೂ ನಾನು ಹಾಕಿಲ್ಲ, ಜಸ್ಟ್ ಸ್ಟ್ಯಾಂಡಿಗೆ ಸೀರೆ ಉಡಿಸ್ದಂಗೆ ಅಷ್ಟೇ ಇದು ಅಂದ್ರೂ ಅವ್ರು ಕೇಳಿಲ್ಲ. ಆಯಿತು ಅವ್ರ ಖುಷಿಗೆ ಇರಲಿ ಅಂತ ನಾನು ಮುಚ್ಚಿಟ್ಟಿದ್ದೀನಿ. ಇಲ್ಲಿ ಮಗಳೆಲ್ಲ ಹೆಲ್ಪ್ ಮಾಡ್ತಾಯಿದ್ದಾಳೆ. ಅಂದರೆ ಆಲ್ಮೋಸ್ಟ್ ನೈಟ್ ಆಗೋಯ್ತು. ಇದೆಲ್ಲ ಮಾಡಿ ನಾವು ಮಲಗೋ ಅಷ್ಟರಲ್ಲಿ ರಾತ್ರಿ 12:30 1 ಗಂಟೆ ಆಗಿತ್ತು. ಪಾಪ ನನ್ನ ಮಗಳು ಮಲಗ್ದಿರ ಅಷ್ಟೊತ್ತವರೆಗೂ ನನ್ನ ಜೊತೆ ಇದ್ದು ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ರು. ಲಾಸ್ಟ್ ಇಯರ್ ಪಾಪ ಸ್ವಲ್ಪ ಚಿಕ್ಕವಳಾಗಿದ್ಲು, ಅಷ್ಟು ಹೆಲ್ಪ್ ಮಾಡೋದಕ್ಕಾಗಲಿಲ್ಲ ಅಡುಗೆದಲ್ಲೇ, ಬಟ್ ಕ್ಲೀನಿಂಗಿಗೆಲ್ಲ ಹೆಲ್ಪ್ ಮಾಡಿದ್ಲು, ಒರೆಸ್ಕೊಡೋದು ಇಂಥದಕ್ಕೆಲ್ಲ. ಬಟ್ ಈ ವರ್ಷ ಕರ್ಜಿಕಾಯಲ್ಲಿ ಆಲ್ಮೋಸ್ಟ್ ಅರ್ಧ ಪೋರ್ಷನ್ ಅವಳೇ ಎಲ್ಲ ಪ್ರಿಪೇರ್ ಮಾಡಿಕೊಟ್ಲು. ಅಂದರೆ ಮಕ್ಕಳು ದೊಡ್ಡವರಾಗ್ತಾನೂ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ. ಸೊ ಆಲ್ಮೋಸ್ಟ್ ಪ್ರಿಪ್ರೇಷನ್ಸ್ ಅಂದರೆ ಕ್ಲೀನಿಂಗ್ ಆಗಲಿ ಮತ್ತು ನೈವೇದ್ಯಗಳಾಗಲಿ ಎಲ್ಲ ಮುಗ್ದಿದೆ. ಸೊ ಇದು ಒಂದು ಪಾರ್ಟ್ ಮಿಸ್ ಮಾಡಿಬಿಟ್ಟಿದ್ದೆ. ಈ ಪಾರ್ಟ್ನೂ ಇವತ್ತೆಲ್ಲ ಕ್ಲೀನ್ ಮಾಡಿಕೊಂಡು ಏನು ನೈವೇದ್ಯಕ್ಕೆಲ್ಲ ರೆಡಿ ಮಾಡಿದ್ನಲ್ಲ ಅದನ್ನೆಲ್ಲ ತೆಗೆದು ಒಂದೊಂದು ಏರ್ ಕಂಟೈನರ್ ಬಾಕ್ಸಸಲ್ಲಿ ಹಾಕಿ ಎತ್ತಿಡ್ತಾಯಿದ್ದೀನಿ. ಚಕ್ಲಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿಯಾಗಿ. ಕರ್ಜಿಕಾಯಿ ಟೇಸ್ಟಿಯಾಗಿ ಬಂದಿತ್ತು. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ.